ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯ ಅಂಶಗಳು: ಕೈಗಾರಿಕಾ ಅಭಿವೃದ್ಧಿ ಕುರಿತು ಒಂದು ದಿನದ ಕಾರ್ಯಾಗಾರ ಯಶಸ್ವಿ. ಪರಿಸರ ಮಾಲಿನ್ಯ ಮಾಡದೆ ಕೈಗಾರಿಕೆ ನಡೆಸಲು ಉಪವಿಭಾಗಾಧಿಕಾರಿಗಳ ಸಲಹೆ. ಕಾರ್ಯಾಗಾರದಲ್ಲಿ ಗಣಪತಿ ಆರ್ ರಾಮಾಚಾರ್ ಮಾತು. ಸಾಗರ ಪೇಟೆ ಠಾಣೆ ಪೊಲೀಸರಿಂದ ಏಕತಾ ದಿನ ಪ್ರಯುಕ್ತ ಮ್ಯಾರಥಾನ್. ಏಕತಾ ದಿನ ಕುರಿತು ಪುಲ್ಲಯ್ಯ ರಾಥೋಡ್, ಕೆವಿ ಪ್ರವೀಣ್ ಮಾತು. ಈಗ ಸುದ್ದಿಯ ವಿವರ. ಕೈಗಾರಿಕೆಯಲ್ಲಿ ತೊಡಗಿಸಿಕೊಳ್ಳುವವರಿಗೆ ಕಾಲಕಾಲಕ್ಕೆ ತರಬೇತಿ ಅಗತ್ಯ. ಸೂಕ್ತ ತರಬೇತಿ ಹೊಂದಿದಾಗ ಮಾತ್ರ ಉದ್ಯಮದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಎಂದು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ತಿಳಿಸಿದರು. ಸಾಗರದ ಶಂಕರಮಠದಲ್ಲಿ ಶುಕ್ರವಾರ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಶಿವಮೊಗ್ಗ ಜಿಲ್ಲಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಸಂಯುಕ್ತವಾಗಿ ಏರ್ಪಡಿಸಿದ್ದ ಒಂದು ದಿನದ ಕೈಗಾರಿಕಾ ತರಬೇತಿ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಜಂಟಿ ನಿರ್ದೇಶಕ ಗಣೇಶಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಜಿಲ್ಲಾ ಸಣ್ಣ ಕೈಗಾರಿಕೆ ಸಂಘದ ಅಧ್ಯಕ್ಷ ಜೋಯ್ಸ್ ರಾಮಾಚಾರ್ ಮಾತನಾಡಿದರು. ವೇದಿಕೆಯಲ್ಲಿ ಎಸ್ಆರ್ ದತ್ತಾತ್ರಿ, ಶಿವಾನಂದಾಚಾರ್, ಬಿಆರ್ ಉಮೇಶ್, ರಜನಿಕಾಂತ್ ಇನ್ನಿತರರು ಹಾಜರಿದ್ದರು. ಶಿವಾನಂದಾಚಾರ್ ಸ್ವಾಗತಿಸಿದರು. ರಮೇಶ್ ಬಾಬು ವಂದಿಸಿದರು. ವಿಶ್ವೇಶ್ವರಯ್ಯ ಕಾರ್ಯಕ್ರಮ ನಿರೂಪಿಸಿದರು. ಇವತ್ತು ಈ ZED ಮತ್ತು ಲೀನ್ ಪ್ರೋಗ್ರಾಮ್ ಏನು ನಾವು ಹಮ್ಮಿಕೊಳ್ತಾ ಇದ್ದೀವಿ, ಈ ಹಮ್ಮಿಕೊಳ್ಳಿಕ್ಕೆ ಯಾವುದೇ ಒಂದು ಯೋಜನೆ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಮಾಡಬೇಕಂದ್ರೆ ಅದರ ಉದ್ದೇಶ ಮುಂದೆ ನಾವು ಅಟ್ಕೊಳ್ಳೋದು ತುಂಬಾ ಮುಖ್ಯ. ಸ್ನೇಹಿತರ ಒಂದು ಅರ್ಥ ಮಾಡ್ಕೊಳ್ಳೋಣ. ನಾವು ಇಂಡಸ್ಟ್ರೀಸ್ ಅಂತ ನಾವು ಇವತ್ತು ಮಾತಾಡ್ತೀವಿ. ಇಂಡಸ್ಟ್ರೀಸ್ ಎಲ್ಲಿಂದ ಬಂತು? ಪರ್ಹ್ಯಾಪ್ಸ್ ಇನ್ ಮೈ ಒಪಿನಿಯನ್ ಸರ್, ಇಟ್ ಈಸ್ ಆಸ್ ಓಲ್ಡ್ ಆಸ್ ಅವರ್ ಸಿವಿಲೈಸೇಷನ್. ನಮ್ಮ ಒಂದು ನಾಗರಿಕತೆ ಎಲ್ಲಿಂದ ಪ್ರಾರಂಭವಾಯಿತು ಅಲ್ಲಿಂದ ಕೂಡ ನಮ್ಮ ಇಂಡಸ್ಟ್ರಿಯಲೈಸೇಷನ್ ಬಂತು. ಅದಾದ್ಮೇಲೆ ಫಸ್ಟ್ ಇಂಡಸ್ಟ್ರೀಸ್ ಯಾವ್ದಂತ ಕೇಳಿದ್ರೆ ನನ್ನ ಪ್ರಕಾರ ಅಗ್ರಿಕಲ್ಚರ್ ಇಸ್ ಫಸ್ಟ್ ಇಂಡಸ್ಟ್ರಿ. ಅದಾದ ನಂತರ ನಾವು ಮೋರ್ ಅಂಡ್ ಮೋರ್ ಫಾರ್ಮಲ್ ವೇ ಆಫ್ ಸ್ಟೋರಿಂಗ್ ಥಿಂಗ್ಸ್ ಮತ್ತೆ ಪ್ರೊಡ್ಯೂಸಿಂಗ್ ಥಿಂಗ್ಸ್ ನಾವು ಮಾಡೋದ್ರಿಂದ ಫಾರ್ಮಲ್ ಎಕನಾಮಿಗಳು ಸ್ಟಾರ್ಟ್ ಆಯ್ತು, ಮತ್ತೆ ಫಾರ್ಮಲ್ ಇಂಡಸ್ಟ್ರೀಸ್ ಅಂತ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನೋಡಬಹುದು ನಾವು ಮಿಡ್ 18th ಸೆಂಚುರಿನಲ್ಲಿ ಏನು ನಾವು ಯುರೋಪಿಯನ್ ದೇಶಗಳಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಮಾತಾಡ್ತೀವಿ, ಅದಕ್ಕಿಂತ ಮುಂಚೆನೂ ಕೂಡ ನಮ್ಮ ಭಾರತ ನಾಗರಿಕತೆಯಲ್ಲಿ ಇಂಡಸ್ಟ್ರೀಸ್ ಇತ್ತು ಅನ್ನೋದು ಕೂಡ ಇದು ಹೊಸದಾಗಿ ಹೇಳಬೇಕಾದಂತ, ಉಲ್ಲೇಖ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಅವಸ್ಥೆ. ಅದು ಮುಂದುವರೆದು ಈ ಮಿಡ್ 18th ಸೆಂಚುರಿಯಲ್ಲಿ ಯಾವ ತರ ಆಗಿತ್ತು ಅಂದ್ರೆ ಸ್ನೇಹಿತರೆ, ಒಂದು ದೇಶದ ಆರ್ಥಿಕತೆ ಮತ್ತೆ ಒಂದು ದೇಶದ ಬೆಳವಣಿಗೆ ನಾವು ನೋಡ್ಬೇಕು ಅನ್ನೋದಾದ್ರೆ ಆ ದೇಶದಲ್ಲಿ ಎಷ್ಟು ಹೊಗೆ ಬರ್ತಾ ಇದೆ ಅನ್ನೋದನ್ನ ಪೂರ್ವಕವಾಗಿ ನಾವು ಆ ದೇಶನ ಅಷ್ಟೊಂದು ಮುಂದುವರಿಸಿದ್ರೆ ಆ ದೇಶದಲ್ಲಿ ಅಷ್ಟೊಂದು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಿ ಅಷ್ಟೊಂದು ಪ್ರೋಗ್ರೆಸಿವ್ ಆಗಿ ಎಕನಾಮಿಕ್ ಅಪ್ಲುಕ್ ಇದೆ ಅಂತ ಹೇಳಿ ಭಾವಿಸ್ತಕ್ಕಂಥ ಒಂದು ಅನಿವಾರ್ಯತೆ ಇತ್ತು ಯಾವಾಗ ಮಿಡ್ 18th ಸೆಂಚುರಿ. ಅದಾದ ನಂತರ ಮುಂದುವರೆದ ಭಾಗದಲ್ಲಿ ನಾವು ಇವಾಗ 21ನೇ ಶತಮಾನದಲ್ಲಿ ಈಗ ಯಾವ ಹಂತಕ್ಕೆ ಬಂದಿದ್ದೀವಿ ಅಂದ್ರೆ ತುಂಬಾ ನಾವು ವಿಷಪೂರಿತ ಅನಿಲಗಳನ್ನ ನಮ್ಮ ನಿಸರ್ಗಕ್ಕೆ ಬಿಟ್ಟು 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 ಯಾವ ಹಂತಕ್ಕೆ ಬಂದಿದ್ದೀವಿ ಅಂದ್ರೆ ಈಗ ಆದಷ್ಟು ನಾವು ಗ್ಲೋಬಲ್ ವಾರ್ಮಿಂಗ್ ಮತ್ತೆ ಕ್ಲೈಮೇಟ್ ಚೇಂಜ್ ಅಂತ ಎರಡು ತುಂಬಾ ದೊಡ್ಡ ಮಾತುಗಳನ್ನು ನಾವು ಯಾವಾಗಲೂ ಆಡ್ತಾ ಇರ್ತೀವಿ. ಅಂದ್ರೆ ಇಡೀ ನಮ್ಮ ಭೂಮಂಡಲ ಏನಿದೆ ಆ ಭೂಮಂಡಲದಲ್ಲಿ ಸುಮಾರು ಉಷ್ಣತೆ ಜಾಸ್ತಿ ಆಗಿದೆ. ಯಾಕೆ ಜಾಸ್ತಿ ಆಯ್ತು ಅಂತ ಕೇಳಿದ್ರೆ ಹಲವಾರು ಕಾರಣಗಳಿರುತ್ತೆ. ಅದರಲ್ಲಿ ನಮ್ಮ ಇಂಡಸ್ಟ್ರಿಯಲೈಸೇಷನ್ ಮತ್ತು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನು 1, 2, 3 ಇವಾಗ 4ನೇ ಇದ್ದಾರೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ನಾವು ಕೈಗಾರಿಕಾ ಕ್ರಾಂತಿ ಅಂತ ಹೇಳ್ತೀವಿ. ಆ ಕೈಗಾರಿಕಾ ಕ್ರಾಂತಿ 1, 2, 3 ಆಗಿದೆ, ಇವಾಗ 4ನೇ ಅಂತ ಹೇಳಿದ್ದಾರೆ. ಈ 4ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕೈಗಾರಿಕಾ ಕ್ರಾಂತಿ ಏನು ನಾವು ಹೇಳಿದೆ ಅನ್ನೋದಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್, ಟರ್ಷರಿ ಸೆಕ್ಟರ್, ಕ್ವೀನರಿ ಸೆಕ್ಟರ್ ಎಲ್ಲರೂ ಒಳಗೊಂಡಂತೆ ನಮಗೆ ಇವಾಗ ಕೈಗಾರಿಕಾ ಕ್ರಾಂತಿಯಿಂದ ನಾವು ಇಂಡಸ್ಟ್ರಿಯಲ್ ರೆವಲ್ಯೂಷನ್ 4 ಅಂತಕ್ಕಂಥ ಒಂದು ವ್ಯಾಖ್ಯಾನದಲ್ಲಿ ಎಲ್ಲರೂ ಸೇರಿಸಿದ್ವಿ. ಈ ತರ ಸೇರಿಸಬೇಕಾದ್ರೆ ನಾನು ಈಗ ಹೇಳಿದೆ ನಿಮಗೆ, ಮಿಡ್ 18th ಸೆಂಚುರಿನಲ್ಲಿ ಒಂದು ದೇಶದ ಆರ್ಥಿಕತೆಯನ್ನು ಹೊಗಳೋದಾದ್ರೆ ಆ ದೇಶದಲ್ಲಿ ಎಷ್ಟು ಹೊಗೆ ಹೊರಸೂಸ್ತಾ ಇದೆ ಅನ್ನೋದನ್ನ ನೋಡ್ಬೇಕು ಅಂತ. ಅದಾದ್ಮೇಲೆ ನಾವು 20ನೇ ಶತಮಾನಕ್ಕೆ ಬಂದ್ವಿ ಏನಂತ ಹೇಳ್ತಾ ಇದ್ವಿ. ದೇಶದಲ್ಲಿ ಕೃಷಿಯ ನಂತರ ಹೆಚ್ಚಿನ ಉದ್ಯೋಗ ಕೊಟ್ಟಿರುವಂತಹ ಒಂದು ಸೆಕ್ಟರ್ ಅಂದ್ರೆ ಅದು MSME ಸೆಕ್ಟರ್. ಈ ಒಂದು ಸೆಕ್ಟರ್ ಅನ್ನ ಬಲಪಡಿಸಬೇಕು ಅನ್ನೋ ಒಂದು ಕಾರಣದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದೆ. MSMEಗಳು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬೇಕು, ಅದರ ಒಂದು ಬೆಳವಣಿಗೆ ವೇಗವನ್ನು ಹೆಚ್ಚಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ
ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ರ್ಯಾಂಪ್ ಅಂತ, ರೈಸಿಂಗ್ ಅಂಡ್ ಆಕ್ಸಲರೇಟಿಂಗ್ MSME ಪರ್ಫಾರ್ಮೆನ್ಸಸ್. ಇದರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ರಾಜ್ಯಾದ್ಯಂತ ಹಮ್ಮಿಕೊಂಡು ಕೈಗಾರಿಕೆಗಳ ಬೆಳವಣಿಗೆ ವೇಗವನ್ನು ಹೆಚ್ಚಿಸೋದು ಇದರ ಮೂಲ ಉದ್ದೇಶ. ಇಲ್ಲಿ ನಾವು ಇದನ್ನ ನಿಮಗೆ ತಿಳಿಸಿಕೊಡುವಂತ ವಿಷಯ ಏನಂತಂದ್ರೆ ZDD ಅಂತ, ಅಂದ್ರೆ ಜೀರೋ ಎಫೆಕ್ಟ್ ಜೀರೋ ಡಿಫೆಕ್ಟ್. ಅಂದ್ರೆ ನಿಮ್ಮ ಕೈಗಾರಿಕೆ ಮತ್ತು ಕೈಗಾರಿಕೆ ಹೊರಗಿನ ವಾತಾವರಣಕ್ಕೆ ಯಾವುದೇ ಎಫೆಕ್ಟ್ ಇಲ್ಲದೆ ಇದೆ, ಅಂದ್ರೆ ಎನ್ವೈರನ್ಮೆಂಟ್ ಅನ್ನ ಹಾಳು ಮಾಡಿದ್ರೆ ಎನ್ವೈರನ್ಮೆಂಟ್ಗೆ ಯಾವ ರೀತಿಯಾಗಿ ನೀವು ಕಾಂಟ್ರಿಬ್ಯೂಷನ್ ಕೊಡ್ಬೋದು, ಅದನ್ನ ಹಾಳು ಮಾಡಕ್ಕೆ ಸಾಧ್ಯತೆ ಇಲ್ಲದ ರೀತಿಯಲ್ಲಿ ನಿಮ್ಮ ಕೈಗಾರಿಕೆಗಳನ್ನು ನಡೆಸಬೇಕು. ಮತ್ತು ಜೀರೋ ಡಿಫೆಕ್ಟ್, ನಿಮ್ಮ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಆಗುವಂತಹ ಏನು ಉತ್ಪನ್ನಗಳು ಜೀರೋ ಡಿಫೆಕ್ಟ್, ಜೀರೋ ಎಫೆಕ್ಟ್ ಮತ್ತೆ ಜೀರೋ ಡಿಫೆಕ್ಟ್. ಇದಕ್ಕೆ ಕೇಂದ್ರ ಸರ್ಕಾರ ಒಂದು ಪ್ರಮಾಣ ಪತ್ರವನ್ನು ಸರ್ಟಿಫಿಕೇಟ್ ಡಿಸೈನ್ ಮಾಡಿದೆ. ಆ ಒಂದು ಒಂದು ಸೂಕ್ತವಾದಂತಹ ಒಂದು ಕಮಿಟಿ ಮಾಡಿ ಆ ಕಮಿಟಿನ ಆ ಲ್ಯಾಂಡ್ ಸೆಲೆಕ್ಷನ್ಗೆ ಯುಟಿಲೈಸ್ ಮಾಡಿ ಅವಾಗ ಅನುಕೂಲ ಆಗಿದೆ. ಈಗ ಆಲ್ರೆಡಿ ಜಿಲ್ಲಾ ಮಟ್ಟದಲ್ಲಿ ಏಕಗವಾಕ್ಷಿ ಅಂತೇಳಿದೆ. ದಯವಿಟ್ಟು ಈ ನಮ್ಮ ಕಡೆಯಿಂದ ಒಂದು ಕೋರಿಕೆ, ಜಿಲ್ಲಾ ಕೈಗಾರಿಕಾ ಸಂಘ ಮತ್ತು ಸಾಗರದಲ್ಲಿರುವಂತಹ ಕೈಗಾರಿಕೋದ್ಯಮಿಗಳಿಂದ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ ತಾಲೂಕು ಮಟ್ಟದಲ್ಲೂ ಏಕಗವಾಕ್ಷಿ ಸಭೆಯನ್ನ ಅಟ್ಲೀಸ್ಟ್ 3 ತಿಂಗಳಿಗೆ ಒಂದ್ಸಲ ಮಾಡಿ ಅವಾಗ ಇಲ್ಲಿರುವಂತ ಕುಂದುಕೊರತೆಗಳನ್ನ ನೇರವಾಗಿ ಸರ್ಕಾರಕ್ಕೆ ನಾವು ಮುಟ್ಟಿಸಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈಗ ನಾವು ಸಾಗರದಲ್ಲಿರುವಂತಹ ಎಲ್ಲಾ ಕೈಗಾರಿಕೋದ್ಯಮಿಗಳಿಗೆ ನಾನು ಒಬ್ಬ ಜಿಲ್ಲಾ ಕೈಗಾರಿಕಾ ಸಂಘದ ಅಧ್ಯಕ್ಷನಾಗಿ ರಿಕ್ವೆಸ್ಟ್ ಮಾಡ್ತಂತಿರೋದ್ರಿಂದ ನಿಮಗೆ ಎಲ್ಲರಿಗೂ ಶಕ್ತಿ ಬರಬೇಕಂದ್ರೆ ಸಂಘದಲ್ಲಿ ಸದಸ್ಯರಾಗಿ ಫಸ್ಟ್, ಅವಾಗ ಏನಾಗುತ್ತೆ ನಿಮಗೆ ಸ್ಟ್ರೆಂತ್ ಸಿಗುತ್ತೆ. ನಮ್ಮ ಸಂಘದಲ್ಲಿರುವಂತಹ ಎಲ್ಲಾ ಪದಾಧಿಕಾರಿಗಳಿಗೂ ಕೈಗಾರಿಕೆಗಳನ್ನ 25ರಿಂದ 30 ವರ್ಷ ನಡೆಸಿರುವಂತಹ ಅನುಭವಗಳಿದೆ. ಜೊತೆಗೆ ಟ್ರೈನಿಂಗ್ ಕೊಡುವಂತಹ ಅನುಭವ ಸ್ವತಃ ನನಗೆ ಇದೆ. ರಾಜ್ಯಾದ್ಯಂತ ಎಷ್ಟೋ ಕೈಗಾರಿಕೆಗಳಿಗೆ ನಾವು ಹೋಗಿ ಟ್ರೈನಿಂಗ್ಗಳನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ನೀವು ನಮ್ಮ ಸಂಘದ ಒಂದು ಅಧ್ಯಕ್ಷ ಮೆಂಬರ್ಶಿಪ್. ಸಾಗರ ನಗರಸಭಾ ಆವರಣದಲ್ಲಿ ಶುಕ್ರವಾರ ಸಾಗರಪೇಟೆ ಪೊಲೀಸ್ ಠಾಣೆ ವತಿಯಿಂದ ರಾಷ್ಟ್ರೀಯ ಏಕತಾ ದಿನದ ಅಂಗವಾಗಿ ಮ್ಯಾರಥಾನ್ ಓಟ ನಡೆಯಿತು. ಮ್ಯಾರಥಾನ್ಗೆ ಚಾಲನೆ ನೀಡಿ ಪೇಟೆ ಠಾಣೆ ವೃತ್ತ ನಿರೀಕ್ಷಕ ಪುಲ್ಲಯ್ಯ ರಾಥೋಡ್, ನ್ಯಾಯವಾದಿ KV ಪ್ರವೀಣ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಸಂಸ್ಥೆಯ ಪ್ರಮುಖರು ಹಾಜರಿದ್ದರು. ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಈ ದಿನ ರಾಷ್ಟ್ರೀಯ ಏಕತಾ ದಿನದ ದಿನಾಚರಣೆಯ ಅಂಗವಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಜನ್ಮ ದಿನಾಚರಣೆಯ ಅಂಗವಾಗಿ ಏಕತಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಜನರಿಗೆಲ್ಲ, ಸಾರ್ವಜನಿಕರಿಗೆಲ್ಲ ಅವರಲ್ಲಿ ಐಕ್ಯತೆ ಮೂಡಲಿ, ಏಕತೆ ಮೂಡಲಿ ಅನ್ನೋ ಉದ್ದೇಶದಿಂದ ಈ ಒಂದು ಮ್ಯಾರಥಾನನ್ನು ನಮ್ಮ ಇಲಾಖೆಯಿಂದ ಈ ದಿನ ಆಯೋಜಿಸಿದ್ದೀವಿ. ಈ ಮ್ಯಾರಥಾನ್ನಲ್ಲಿ ಯಾರು ಫಸ್ಟ್ ಬರ್ತಾರೋ ಅವರಿಗೆ ಬಹುಮಾನ ಘೋಷಿಸಲಾಗಿದೆ. ಪ್ರಧಾನಿಯಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜಯಂತಿ. ಭಾರತ ಸ್ವತಂತ್ರ ಏನಾಯಿತು, ಆದರೆ 576 ಸಂಸ್ಥಾನಗಳನ್ನು ಕೂಡ ಏಕಚಕ್ರಾಧಿಪತ್ಯದಲ್ಲಿ ತರಬೇಕಾದ್ರೆ ಅವ್ರದ್ದು ತುಂಬ ಎಫರ್ಟ್ ಇತ್ತು. ಕೆಲವೊಮ್ಮೆ ತನ್ನ ತಂತ್ರಗಾರಿಕೆ ಮೂಲಕ ಶಸ್ತ್ರಗಳನ್ನು ಪ್ರಯೋಗ ಮಾಡಿ ತರ್ತಾರೆ. ಯಾವ ಹೈದರಾಬಾದಿನ ನಿಜಾಮ ಭಾರತ ಒಕ್ಕೂಟದಲ್ಲಿ ಸೇರಲ್ಲ ಅಂದಾಗ ಸೈನಿಕ ಕಾರ್ಯಾಚರಣೆಯನ್ನು ಮಾಡಿ ಕೂಡ ಈ ಒಂದು ಏಕ ಒಕ್ಕೂಟವನ್ನು ಮಾಡ್ತಾರೆ. ಇವತ್ತೇ ನಮ್ಮ ಭಾರತವನ್ನು ಕಾಣ್ತಾ ಇದ್ದೀವಿ. ಇದು ಒಂದು ದೊಡ್ಡ ಸಂಸ್ಥಾನ ಆಗಬೇಕಾದ್ರೆ ಅವ್ರದ್ದು ಸಾಕಷ್ಟು ಎಫರ್ಟ್ ಇದೆ. ಹಾಗಾಗಿ ಭಾರತದ ಉಕ್ಕಿನ ಮನುಷ್ಯ ಅವರ ಈ ಒಂದು ಮ್ಯಾರಥಾನ್ ನಡಿಗೆಯನ್ನು ಪೊಲೀಸ್ ಇಲಾಖೆ ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬ ಸ್ವಾಗತಾರ್ಹ. ಹಾಗಾಗಿ ಭಾರತದ ಉಕ್ಕಿನ ಮನುಷ್ಯನಿಗೆ ಈ ಒಂದು ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.